ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಹೊಸ ವರ್ಷದ ಸಂದರ್ಭದಲ್ಲಿ ಈ ಮಕರ ರಾಶಿಯವರಿಗೆ ಜನವರಿ 14ರ ನಂತರ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ. ಈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನ ತರಬಹುದಾಗಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ಈ ರಾಶಿಯವರು ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯ ಜೊತೆಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಆದ್ದರಿಂದ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಮಕರ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋದಾದರೆ, ಧನುಷ್ ರಾಶಿಯ 12ನೇ ಮನೆಯಿಂದ ಮಕರ ರಾಶಿಯ 1ನೇ ಮನೆಗೆ ಜನವರಿ 14ರಂದು ಸೂರ್ಯನು ರಾಶಿ ಬದಲಾವಣೆಯನ್ನು ಮಾಡುವ ಕಾರಣ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರಿ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರುವುದಾದರೆ, ಧನುಷ್ ರಾಶಿಯ 12ನೇ ಮನೆಯಿಂದ ಮಕರ ರಾಶಿಯ 1ನೇ ಮನೆಗೆ ಜನವರಿ 16ರಂದು ಮಂಗಳನು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, ಧನುಷ್ ರಾಶಿಯ 12ನೇ ಮನೆಯಿಂದ ಮಕರ ರಾಶಿಯ 1ನೇ ಮನೆಗೆ ಜನವರಿ 13ರಂದು ರಾಶಿ ಬದಲಾವಣೆಯನ್ನು ಶುಕ್ರನು ಮಾಡಲಿದ್ದಾರೆ. ಶುಕ್ರನ ಈ ಬದಲಾವಣೆಯು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಉತ್ತಮವಾದ ಪ್ರಭಾವವನ್ನು ಬೀರಲಿದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, ಧನುಷ್ ರಾಶಿಯ 12ನೇ ಮನೆಯಿಂದ ಮಕರ ರಾಶಿಯ 1ನೇ ಮನೆಗೆ ಜನವರಿ 17ರಂದು ಬುಧನು ರಾಶಿ ಬದಲಾವಣೆಯನ್ನು ಮಾಡಲಿದ್ದಾರೆ. ಇನ್ನು ಗುರು ಮಿಥುನ ರಾಶಿಯ 6ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ. ಶನಿ ಮೀನ ರಾಶಿಯ 3ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ದರೆ, ಕುಂಭ 2ನೇ ಮನೆಯಲ್ಲಿ ಇರಲಿದ್ದು, ಕೇತು ಸಿಂಹ ರಾಶಿಯ 8ನೇ ಮನೆಯಲ್ಲಿ ಇರಲಿದ್ದಾರೆ ಸ್ನೇಹಿತರೆ. ಈ ಮಕರ ರಾಶಿಯವರಿಗೆ ಈ ಜನವರಿ ತಿಂಗಳು ಶಾಂತ ಆದರೆ ಶಕ್ತಿಯುತವಾದಂತಹ ಪರಿವರ್ತನೆಯೊಂದಿಗೆ ಪ್ರಾರಂಭ ಆಗ್ತಾಗ್ತದೆ. ಮೊದಲ ವಾರದಲ್ಲಿಯೇ ನೀವು ಸ್ವಲ್ಪ ಹೊಂಟಿತನ, ಆಯಾಸ ಅಥವಾ ಅಪೂರ್ಣ ವಿಷಯಗಳಲ್ಲಿ ಮಾನಸಿಕವಾಗಿ ಮುಳುಗಿರುವಂತೆ ಭಾಸವಾಗಬಹುದು. ನಿಮ್ಮಲ್ಲಿ ಕೆಲವರು ಭಾವನಾತ್ಮಕವಾಗಿ, ವೃತ್ತಿಪರವಾಗಿ ಅಥವಾ ಆಂತರಿಕವಾಗಿ ಹಳೆಯ ಅಧ್ಯಯನವನ್ನು ಮುಚ್ಚುವಂತೆ ಭಾವಿಸ್ಬೋದು ಸ್ನೇಹಿತರೆ. ಆದರೆ ಜನವರಿ ಮಧ್ಯದ ನಂತರ ಎಲ್ಲವೂ ಕೂಡ ಬದಲಾಗ್ತಾ ಬರ್ತದೆ. ಅನೇಕ ಗ್ರಹಗಳು ನಿಮ್ಮ ರಾಶಿಯನ್ನು ಪ್ರವೇಶವನ್ನು ಮಾಡಿದಾಗ ನಿಮ್ಮ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಆತ್ಮವಿಶ್ವಾಸವೂ ಕೂಡ ಮರಳುತ್ತದೆ. ನಿಮ್ಮ ಉಪಸ್ಥಿತಿ ಬಲವಾಗ್ತಾ ಹೋಗ್ತದೆ ಸ್ನೇಹಿತರೆ. ನೀವು ನಿಯಂತ್ರಣವನ್ನು ಮರಳಿ ಪಡೆದಿದ್ದೀರಿ ಎಂದು ಭಾವನೆಗೂ ಕೂಡ ನೀವು ಒಳಗಾಗ್ತೀರಿ. ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮತ್ತು ಸ್ಪಷ್ಟತೆಯೊಂದಿಗೆ ಮುಂದುವರಿಯಲು ಸಿದ್ಧರಾಗಿರಿ. ಈ ತಿಂಗಳು ಶಾರ್ಟ್ಕಟ್ಗಳಿಗಾಗಿ ಅಲ್ಲ, ಇದು ಶಕ್ತಿ, ಶಿಸ್ತು ಮತ್ತು ಉದ್ದೇಶದೊಂದಿಗೆ ನಿಮ್ಮನ್ನು ಮರುನಿರ್ಮಿಸಿಕೊಳ್ಳುವುದಕ್ಕಾಗಿ ಈ ತಿಂಗಳು ಬರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಜನವರಿ 14ರ ನಂತರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ರಿ ಅಂತ ನೋಡ್ತಾ ಬರೋದಾದರೆ, ಜನವರಿ ಮೊದಲ ವಾರದಲ್ಲಿಯೇ ಕೆಲಸದ ವಿಧಾನ ನಿಧಾನವೆನಿಸ್ಬೋದು. ನೀವು ಸಂಪರ್ಕ ಕಡಿತಗೊಂಡಂತೆ, ತೆರೆಮರೆಯಲ್ಲಿ ಕೆಲಸ ಮಾಡುತ್ತಿರುವಂತೆ ಅಥವಾ ಸಕ್ರಿಯವಾಗಿ ಮುಂದೂಡುವ ಬದಲು ಮಾನಸಿಕವಾಗಿ ತಯಾರಿ ನಡೆಸಿರುವಂತೆ ಭಾಸವಾಗ್ಬೋದು ಸ್ನೇಹಿತರೆ. ನಿಮ್ಮಲ್ಲಿ ಕೆಲವರು ಅಪೂರ್ಣವಾದಂತಹ ಕಾರ್ಯಗಳು, ಗೌಪ್ಯ ವಿಷಯಗಳು ಅಥವಾ ಆಂತರಿಕ ಯೋಜನೆಯೊಂದಿಗೆ ವ್ಯವಹಾರವನ್ನು ಕೂಡ ಮಾಡ್ಬೋದು. ಅದರಲ್ಲೂ ಈ ಜನವರಿ 13ರಿಂದ 17ರ ನಂತರ ಸೂರ್ಯ, ಶುಕ್ರ, ಕುಜ ಮತ್ತು ಬುಧ ನಿಮ್ಮ ರಾಶಿಯನ್ನು ಪ್ರವೇಶವನ್ನು ಮಾಡಿದಾಗ ನಿಮ್ಮ ವೃತ್ತಿಪರ ಜೀವನವು ವೇಗವನ್ನು ಪಡೆದುಕೊಳ್ತಾ ಹೋಗ್ತದೆ. ನೀವು ಸಂದರ್ಭಗಳ ಉಸ್ತುವಾರಿಯನ್ನು ಕೂಡ ವಹಿಸ್ಕೊಳ್ಬೋದು, ಅಧಿಕಾರಯುತವಾಗಿ ಕೂಡ ಮಾತನಾಡಬಹುದು ಸ್ನೇಹಿತರೆ. ಮತ್ತು ಕೆಲಸದ ಸ್ಥಳದಲ್ಲಿ ಹೆಚ್ಚು ಗೋಚರವನ್ನು ಕೂಡ ನೀವು ಕಾಣಬಹುದಾಗಿದೆ. ಜನರು ನಿಮ್ಮ ಗಂಭೀರತೆ ಮತ್ತು ನಾಯಕತ್ವವನ್ನು ಮತ್ತೆ ಗಮನಿಸಲು ಪ್ರಾರಂಭಿಸಬಹುದು ಸ್ನೇಹಿತರೆ. ಈ ಜನವರಿ 14ರ ನಂತರ ಈ ರೀತಿಯ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ. ನಿಮ್ಮ ರಾಶಿಯಲ್ಲಿರುವಂತಹ ಕುಜ ಧೈರ್ಯ ಮತ್ತು ಚಾಲನೆಯನ್ನು ನೀಡ್ತಾ ಹೋಗ್ತಾರೆ. ಆದರೆ ಅವರು ಅಸಹನೆಯನ್ನು ಕೂಡ ಉಂಟು ಮಾಡ್ಬೋದು. ಎಲ್ಲವನ್ನು ನೀವೇ ಮಾಡಬೇಕೆಂದು ನಿಮಗೆ ಅನಿಸ್ಬೋದು. ಪ್ರಯತ್ನವನ್ನು ನಿಯೋಜನೆಯೊಂದಿಗೆ ಸಮತೋಲನಗೊಳಿಸಿ ಮಾಡ್ತಾ ಬಂದರೆ ಉತ್ತಮವಾದ ಪ್ರಯತ್ನಗಳಿಗೆ ಉತ್ತಮವಾದ ಯಶಸ್ಸನ್ನು ಕಾಣ್ತಾ ಬರ್ತೀರಿ. 6ನೇ ಮನೆಯಲ್ಲಿರುವಂತಹ ಗುರು ಸ್ಪರ್ಧೆಯ ಮೇಲೆ ವಿಜಯವನ್ನು ಕೂಡ ಬೆಂಬಲಿಸ್ತಾರೆ. ನೀವು ಕೆಲಸದ ಸ್ಥಳದಲ್ಲಿ ಪೈಪೋಟಿ, ಪರೀಕ್ಷೆಗಳು ಅಥವಾ ಕಾನೂನು ಅಥವಾ ಆಡಳಿತಾತ್ಮಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಕ್ರಮೇಣ ಯಶಸ್ಸು ಕೂಡ ನಿಮಗೆ ಸೂಚಿತವಾಗ್ತಾ ಹೋಗ್ತದೆ.
ಆತ್ಮವಿಶ್ವಾಸದಿಂದ ಈ ತಿಂಗಳಿನಲ್ಲಿ ವರ್ತಿಸ್ತಾ ಬನ್ನಿ, ಆದರೆ ಕಠಿಣ ಪ್ರತಿಕ್ರಿಯೆಗಳನ್ನು ತಪ್ಪಿಸಬೇಕಾಗಿರ್ತದೆ. ನಿಮ್ಮ ಕಾರ್ಯಗಳು ಈ ತಿಂಗಳು ನಿಮ್ಮ ಇಮೇಜನ್ನು ಕೂಡ ವ್ಯಾಖ್ಯಾನಿಸ್ತಾ ಹೋಗ್ತದೆ, ಅದರಿಂದ ಬಹಳ ಎಚ್ಚರಿಕೆಯಿಂದ ಕೂಡ ಇರಬೇಕಾಗಿರ್ತದೆ. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಹಣಕಾಸಿನ ವಿಷಯದಲ್ಲಿ ಗಮನ ಮತ್ತು ಶಿಸ್ತು ಅಗತ್ಯವಾಗಿರ್ತದೆ. ಈ ರಾಶಿಯವರಿಗೆ 12ನೇ ಮನೆಯಲ್ಲಿರುವಂತಹ ರಾಹು ಆದಾಯದಲ್ಲಿ ಏರಿಳಿತಗಳು ಮತ್ತು ಹಠಾತ್ ಖರ್ಚುಗಳನ್ನು ಉಂಟು ಮಾಡ್ಬೋದು. ಸೌಕರ್ಯಗಳು, ಗ್ಯಾಜೆಟ್ಗಳು ಅಥವಾ ಕುಟುಂಬ ಅಗತ್ಯತೆಗಳಿಗಾಗಿ ಹೆಚ್ಚು ಖರ್ಚು ಮಾಡಲು ನೀವು ಪ್ರಲೋಭನೆಗಳಿಗೂ ಕೂಡ ಒಳಗಾಗಬಹುದು. ಮೊದಲ ವಾರದಲ್ಲಿ ಪ್ರಯಾಣ, ಆರೋಗ್ಯ ಅಥವಾ ಗುಪ್ತ ವಿಷಯಗಳಿಗಾಗಿ ಸಂಬಂಧಪಟ್ಟಂತಹ ಖರ್ಚುಗಳು ಬರ್ಬೋದು. ತಿಂಗಳ ಈ ಮಧ್ಯದಲ್ಲಿ ಹಣವನ್ನು ನಿಯಂತ್ರಿಸುವ ಮತ್ತು ಉಳಿತಾಯವನ್ನು ಯೋಜಿಸುವ ಬಗ್ಗೆ ಹೆಚ್ಚು ವಿಶ್ವಾಸವನ್ನು ಕೂಡ ಈ ವಾರದಲ್ಲಿ ಕಾಣ್ತಾ ಬರ್ತೀರಿ. 6ನೇ ಮನೆಯಲ್ಲಿರುವಂತಹ ಗುರು ಸಾಲಗಳನ್ನು ತೀರಿಸಲು ಮತ್ತು ಸಾಲಗಳನ್ನು ಸರಿಯಾಗಿ ನಿರ್ವಹಿಸಲು ಬೆಂಬಲಿಸ್ತಾ ಹೋಗ್ತಾರೆ. ನೀವು ಎಚ್ಚರಿಕೆಯಿಂದ ಯೋಜಿಸಿದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹಂತ ಹಂತವಾಗಿ ಸ್ಥಿರಗೊಳಿಸ್ಬೋದು. ಹಣಕ್ಕೆ ಸಂಬಂಧಪಟ್ಟಂತಹ ಮಾತನ್ನು ನಿಯಂತ್ರಿಸ್ತಾ ಬನ್ನಿ ಮತ್ತು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಕೌಟುಂಬಿಕ ಜೀವನವು ಮಿಶ್ರವಾಗಿರ್ಬೋದು. ಮೊದಲ ವಾರದಲ್ಲಿ ನೀವು ಭಾವನಾತ್ಮಕವಾಗಿ ದೂರವಾದಂತೆ ಅಥವಾ ಮಾನಸಿಕವಾಗಿ ಸುಸ್ತಾದಂತೆ ಅನುಭವಿಸ್ಬೋದು. ನೀವು ಮೌನ ಮತ್ತು ವೈಯಕ್ತಿಕ ಜಾಗವನ್ನು ಬಯಸ್ಬೋದು ಸ್ನೇಹಿತರೆ. ತಿಂಗಳ ಮಧ್ಯದ ನಂತರ ಅಂದರೆ ಈ ಟೈಮ್ನಲ್ಲಿ ನೀವು ಹೆಚ್ಚು ಅಭಿವ್ಯಕ್ತವಾಗಿ ಮತ್ತು ಬಹಳಷ್ಟು ಆ್ಯಕ್ಟಿವ್ ಆಗಿ ಈ ತಿಂಗಳಿನಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತೀರಿ. ನಿಮ್ಮ ರಾಶಿಯಲ್ಲಿರುವಂತಹ ಕುಜ ಮಾತಿನಲ್ಲಿ ಪ್ರಾಬಲ್ಯವನ್ನು ಕೂಡ ಉಂಟು ಮಾಡ್ಬೋದು. ಪ್ರೀತಿ ಪಾತ್ರರೊಂದಿಗೆ ಆಜ್ಞಾಪಿಸುವಂತೆ ಅಥವಾ ತಾಳ್ಮೆ ಇಲ್ಲದಂತೆ ವರ್ತಿಸದಂತೆ ಎಚ್ಚರಿಕೆಯನ್ನು ಈ ರಾಶಿಯವರು ವಹಿಸಬೇಕಾಗುತ್ತದೆ. 2ನೇ ಮನೆಯಲ್ಲಿರುವಂತಹ ರಾಹು ಮಾತಿನ ಮೂಲಕ ತಪ್ಪು ಗ್ರಹಿಕೆಯನ್ನು ಕೂಡ ಉಂಟು ಮಾಡ್ಬೋದು. ವಿಶೇಷವಾಗಿ ಕುಟುಂಬ ಚರ್ಚೆಗಳಲ್ಲಿ ಮಾತನಾಡುವ ಮೊದಲು ಯೋಚನೆಯನ್ನು ಮಾಡಿ. ಸಂಬಂಧಗಳಲ್ಲಿ ಸ್ಪಷ್ಟತೆ ಅಗತ್ಯವಿರ್ತದೆ. ಯಾವುದಾದರೂ ವಿಷಯ ಬಾಕಿ ಉಳಿದಿದ್ರೆ ನೀವು ಅಂತಿಮವಾಗಿ ಅದರ ಬಗ್ಗೆ ಮುಕ್ತವಾಗಿ ಮಾತನಾಡಬಹುದು. ಮೃದುವಾದ ಮಾತು ಸಾಮರಸ್ಯವನ್ನು ನಿರ್ಮಿಸ್ತಾ ಹೋಗ್ತದೆ. ಸಹಾನುಭೂತಿಯೊಂದಿಗೆ ಅಧಿಕಾರವು ಉತ್ತಮವಾಗಿ ಕಾರ್ಯನಿರ್ವಹಿಸ್ತದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ತಿಂಗಳ ಮಧ್ಯದ ನಂತರ ನಿಮ್ಮ ಆರೋಗ್ಯ ಸುಧಾರಿಸಲಿದೆ. ಮೊದಲ ವಾರದಲ್ಲಿ ಆಯಾಸ, ನಿದ್ರೆಯ ಸಮಸ್ಯೆಗಳು ಅಥವಾ ಕಡಿಮೆ ರೋಗ ನಿರೋಧಕ ಶಕ್ತಿ ನಿಮಗೆ ತೊಂದರೆಯನ್ನು ನೀಡಬಹುದು. ದಿನಚರಿಯನ್ನು ನಿರ್ಲಕ್ಷಿಸಿದರೆ 8ನೇ ಮನೆಯಲ್ಲಿರುವಂತಹ ಅಂದರೆ ಅಷ್ಟಮ ಸ್ಥಾನದಲ್ಲಿ ಕೇತು ಹಠಾತ್ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ಕೂಡ ಸೂಚಿಸಲಿದ್ದಾರೆ. ಜನವರಿ ಮಧ್ಯದ ನಂತರ ಶಕ್ತಿಯ ಮಟ್ಟಗಳು ತೀವ್ರವಾಗಿ ಏರ್ತಾ ಹೋಗ್ತವೆ. ನಿಮ್ಮ ರಾಶಿಯಲ್ಲಿರುವಂತಹ ಕುಜ ಶಕ್ತಿಯನ್ನು ಕೂಡ ನೀಡಲಿದ್ದಾರೆ, ಆದರೆ ದೇಹದಲ್ಲಿ ಉಷ್ಣತೆಯನ್ನು ಕೂಡ ಹೆಚ್ಚಿಸಲಿದ್ದಾರೆ. ನೀವು ಅತಿಯಾಗಿ ಕೆಲಸವನ್ನು ಮಾಡಿದರೆ ತಲೆನೋವು, ಅಸಿಡಿಟಿ ಅಥವಾ ಸ್ನಾಯು ಎಳೆತವೂ ಕೂಡ ಉಂಟಾಗ್ಬೋದು. ವಿಶ್ರಾಂತಿಯೊಂದಿಗೆ ಪ್ರಯತ್ನವನ್ನು ಸಮತೋಲನಗೊಳಿಸ್ತಾ ಬನ್ನಿ. ದೈಹಿಕ ಶಿಸ್ತು ನಿಮ್ಮನ್ನು ಬಲವಾಗಿರಿಸ್ತದೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ವ್ಯಾಪಾರ ಮಾಲೀಕರು ತಮ್ಮ ವಿಧಾನವನ್ನು ಪುನರ್ರಚಿಸುವಂತೆ ಭಾವಿಸ್ಬೋದು. ಮೊದಲ ವಾರದಲ್ಲಿ ಯೋಜನೆ, ನಷ್ಟಗಳ ಪರಿಶೀಲನೆ ಮತ್ತು ಹಿಂದಿನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದರತ್ತ ಗಮನವನ್ನು ಹರಿಸ್ತಾ ಬಂದಿದ್ದೀರಿ. ಈ ತಿಂಗಳ ಮಧ್ಯದಲ್ಲಿ ಆತ್ಮವಿಶ್ವಾಸವೂ ಕೂಡ ನಿಮಗೆ ಮರಳುತ್ತಾ ಹೋಗ್ತದೆ. ನೀವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು. ನಿಯಮಗಳನ್ನು ಮರುಮಾತುಕತೆಯನ್ನು ಕೂಡ ನಡೆಸ್ಬೋದು ಅಥವಾ ವ್ಯವಹಾರಗಳಲ್ಲಿ ಅಧಿಕಾರವನ್ನು ಕೂಡ ಪ್ರತಿಪಾದಿಸಬಹುದು ಅಂತಲೇ ಹೇಳ್ಬೋದು. ನಿಮ್ಮನ್ನು ಅಥವಾ ನಿಮ್ಮ ವ್ಯಾಪಾರದ ಇಮೇಜನ್ನು ಮರು ಬ್ರ್ಯಾಂಡ್ ಮಾಡಲು ಇದು ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸ್ಪರ್ಧೆ ಬಲವಾಗಿರ್ಬೋದು, ಆದರೆ ಗುರುವು ಕ್ರಮೇಣ ಗೆಲುವನ್ನು ಕೂಡ ನಿಮಗೆ ಬೆಂಬಲಿಸಲಿದ್ದಾರೆ. ಇನ್ನು ಕಾರ್ಯತಂತ್ರದ ವಿಚಾರಕ್ಕೆ ಬರುತ್ತದೆ. ಕಾರ್ಯತಂತ್ರದ ನಡೆಗಳು ಯಶಸ್ಸನ್ನು ತರ್ತಾ ಹೋಗ್ತದೆ. ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಕೂಡ ತಪ್ಪಿಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ವಿದ್ಯಾರ್ಥಿಗಳಿಗೆ ಮೊದಲ ವಾರದಲ್ಲಿ ಮಾನಸಿಕವಾಗಿ ಆಯಾಸವನ್ನು ಕೂಡ ಅನುಭವಿಸ್ಬಿಡ್ತೀರಿ. ಪ್ರೇರಣೆಯ ಕೊರತೆ ಅಥವಾ ಗೊಂದಲವು ಏಕಾಗ್ರತೆಯನ್ನು ಕೂಡ ಕಡಿಮೆ ಮಾಡಿರ್ಬೋದು. ತಿಂಗಳ ಮಧ್ಯದ ನಂತರ ನಿಮ್ಮ ಏಕಾಗ್ರತೆ ಗಮನಾರ್ಹವಾಗಿ ಸುಧಾರಿಸ್ತಾ ಬರ್ತದೆ. ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಲಿದೆ ಮತ್ತು ಉತ್ತಮ ಪ್ರದರ್ಶನ ನೀಡಲು ನೀವು ಹೆಚ್ಚು ನಿರ್ಧರಿಸ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪುನರಾವರ್ತನೆ ಮತ್ತು ಶಿಸ್ತಿನ ಅಧ್ಯಯನಕ್ಕೆ ಇದು ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು. ಕಟ್ಟುನಿಟ್ಟಾದ ದಿನಚರಿಯನ್ನು ಅನುಸರಿಸ್ತಾ ಬನ್ನಿ. ಶಿಸ್ತು ಫಲಿತಾಂಶಗಳನ್ನು ತರ್ತಾ ಹೋಗ್ತದೆ. ಆದ್ದರಿಂದ ಬಹಳ ಶಿಸ್ತಿನಿಂದ ಇರಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಇನ್ನು ಗಮನಿಸಬೇಕಾದಂತಹ ಪ್ರಮುಖ ದಿನಗಳು ಏನಂತಂದರೆ, ಈ ಜನವರಿ 13ರಂದು ಶುಕ್ರ ಮಕರ ರಾಶಿಗೆ ಹೋಗೋ ಕಾರಣ ನಿಮ್ಮ ಆತ್ಮವಿಶ್ವಾಸ, ಆಕರ್ಷಣೆ ಮತ್ತು ಸ್ವಾಭಿಮಾನ ಸುಧಾರಿಸ್ತಾ ಬರ್ತದೆ. ಜನವರಿ 14ರಂದು ಸೂರ್ಯ ಮಕರ ರಾಶಿಗೆ ಹೋಗೋ ಕಾರಣ ಸ್ವಯಂ ನಾಯಕತ್ವ ಮತ್ತು ಅಧಿಕಾರದತ್ತ ನಿಮ್ಮ ಗಮನ ಬದಲಾಗ್ತಾ ಹೋಗ್ತದೆ.
ಜನವರಿ 16ರಂದು ಕುಜ ಮಕರ ರಾಶಿಗೆ ಹೋಗೋ ಕಾರಣ ಬಲವಾದ ಚಲನೆಯೂ ಕೂಡ ಆಗಿರೋ ಕಾರಣ ಕೋಪ ಮತ್ತು ಹಠದ ಪ್ರವೃತ್ತಿಗಳನ್ನು ಈ ಟೈಮ್ನಲ್ಲಿ ತಪ್ಪಿಸಿ ಜನವರಿ 17ರಂದು ಬುಧ ಮಕರ ರಾಶಿಗೆ ಹೋಗೋ ಕಾರಣ ಸಂವಹನ ಮತ್ತು ಯೋಜನೆಯಲ್ಲಿ ಸ್ಪಷ್ಟತೆಯನ್ನು ಕಾಣಲಿಕ್ಕೆ ನಿಮಗೆ ಸಿಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಪರಿಹಾರಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ನಿಮ್ಮ ಸ್ಥಿರತೆಗಾಗಿ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಾಗೆ ನಿಮಗೆ ಸಾಧ್ಯವಾದರೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವ ಜೊತೆಗೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಕೃಪೆಗೂ ಕೂಡ ನೀವು ಪಾತ್ರರಾಗಬಹುದಾಗಿದೆ. ಶನಿವಾರ ಸಂಜೆ ಎಣ್ಣೆಯನ್ನು ಅರ್ಪಿಸಿ ಅಥವಾ ದೀಪವನ್ನು ಹಚ್ಚಿಸಿ ಸ್ನೇಹಿತರೆ. ವಿಶೇಷವಾಗಿ ಕುಟುಂಬದೊಂದಿಗೆ ಶಾಂತವಾದ ಮಾತನ್ನು ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ. ದೈನಂದಿನ ದಿನಚರಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ. ಸಾಧ್ಯವಾದಾಗಲೆಲ್ಲ ವೃದ್ಧರು ಅಥವಾ ನಿರ್ಗತಿಕರಿಗೆ ಸಹಾಯವನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಇನ್ನು ಈ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಾಗೆ ಮನೆಯಿಂದ ಹೊರಡುವ ಮೊದಲು ಹಳದಿ ಬಣ್ಣದ ತಿಲಕವನ್ನು ಇಟ್ಟು ತೆರಳಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರದ ಜೊತೆಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಗೂ ಕೂಡ ನೀವು ಪಾತ್ರರಾಗಬಹುದಾಗಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಪರಿಹಾರವನ್ನು ಮಾಡ್ತಾ ಬನ್ನಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.